ನಾಲಿಗೆ, ಇವನು ನಾಲಿಗೆ ಪ್ರೋಮ್ಯಾಕ್ಸ್. ಇವರಿಬ್ಬರನ್ನ ಮೇಂಟೈನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಇವಳು ಏನು ತಿಂತಾಳೋ ಅದೇ ಅವನಿಗೆ ಬೇಕು. ಇವನು ಸಪೋಟನೇ ತಿಂತಾ ಇರಲಿಲ್ಲ, ಇವಳು ಸಪೋಟ ಕೊಡ್ತಿರೋಕ್ಕೆ ಸಪೋಟ ಸಿಪ್ಪೆನೂ ತಿಂತಿದ್ದಾನೆ. ಏನು ಗುರು, ಇಬ್ಬರಿಬ್ಬರನ್ನ ಹೆಂಗಪ್ಪ ಮೇಂಟೈನ್ ಮಾಡೋದು? ಇವನು ಹೆಂಗಪ್ಪ ನಾವು ಮೇಂಟೈನ್ ಮಾಡೋದು? ಶಸ್ತಾ, ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಟುಡೇ ಇಟ್ಸ್ ಎ ಕ್ಯಾಶುವಲ್ ಸಂಡೇ. ಇವತ್ತು ನಮಗೆ ಫ್ಯೂ ಪ್ಲ್ಯಾನ್ಸ್ ಇತ್ತು. ಬೆಳಗ್ಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಡೇಟ್ ಮಾಡಬೇಕಿತ್ತು. ನೈಟೇ ಎಡಿಟಿಂಗ್ ಎಲ್ಲ ಮುಗಿಸಿದ ಬರುತ್ತು. ಬೆಳಗ್ಗೆ ಜಸ್ಟ್ ಒಂದು ಸತಿ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಆಫ್ಟರ್ ದ್ಯಾಟ್ ಕಾಪರ್ದು ಪೆಟ್ ಬೋಡಿ ನೋಡ್ಕೊಂಬರ್ಬೇಕಿತ್ತು ಸಂಜೆ ಹಂಗೆ. ಏಕೆಂದರೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ 12th ಶಸ್ತಾ ಬರ್ತ್ಡೇ. ಅದಕ್ಕೆ ನಾವು ವೆಕೇಷನ್ ಹೋಗ್ತಾ ಇದ್ದೀವಿ. ಇಟ್ ವಿಲ್ ಬಿ ಅನ್ ಇಂಟರ್ನ್ಯಾಷನಲ್ ಟ್ರಿಪ್. ಕಾಪರ್ನ ಬೋರ್ಡಿಂಗ್ ಬಿಡಬೇಕು. ಅದಕ್ಕೆ ಯಾವ ಬೋರ್ಡಿಂಗ್ ಚೆನ್ನಾಗಿದೆ ಅಂತ ಹೇಳಿ ನೋಡ್ಕೊಬರೋಣ ಅಂತ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮತ್ತೆ ಅವರಪ್ಪ ಮನೇಲಿ ಪಿತೃಪಕ್ಷ ಪೂಜೆ ಇತ್ತು, ಅಲ್ಲಿ ಹೋಗೋಣ ಅಂತ ಅಂದರು. ಸೊ ಅಲ್ಲಿ ಹೋಗಿ 1-2 hours ಆದಮೇಲೆ ಬೋರ್ಡಿಂಗ್ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಕರ್ಕೊಂಬರ್ಬೋದಿತ್ತಲ್ವಾ? ಡಾಗ್ ಪಾರ್ಕ್ ಅಲ್ಲ ಅದು ಅಲ್ವಾ? ಕರ್ಕೊಂಬರ್ಬೋದಿತ್ತು. ಬಟ್ ಅವನಿಗೆ ಇದೆಲ್ಲ ಆಡೋದು ಗೊತ್ತಿಲ್ಲ ಬಿಡು. ಹೇಳ್ಕೊಟ್ರೆ ನಾನು ಹೇಳ್ದೆ ನಿನಗೆ ಡಾಗ್ ಪಾರ್ಕ್ ಇದೆ ಕರ್ಕೊಳೋಣ ಅಂತ. ಅದೇ ತುಂಬ ಹೊತ್ತು ಡಿಕ್ಕಿಲಿ ಬಿಡಬೇಕು ಅಂತಾನೆ. ಭರತ್ ತಾತ ಇರೋದು ರಾಯಲ್ ಗೋದ್ರೇಜ್ ಅಪಾರ್ಟ್ಮೆಂಟಲ್ಲಿ, ಮಾನಸಂ ಸೀನಿಯರ್ ಲಿವಿಂಗ್ ಹೋಮ್ಸ್. ಅದು ಇಟ್ಸ್ ಎನ್ ಓಲ್ಡ್ ಏಜ್ ಅಪಾರ್ಟ್ಮೆಂಟ್. ಇಲ್ಲಿ ತುಂಬ ಅಮೆನಿಟೀಸ್ ಇದೆ. ಇದು ಡೈನಿಂಗ್ ಹಾಲ್. ಪಾರ್ಟಿ ಏನಾದರೂ ಮಾಡಿದ್ರೆ ಇಲ್ಲಿ ಊಟ ಸರ್ವ್ ಮಾಡ್ಬೋದು. ಇದು ಬಂದು ಪಾರ್ಟಿ ಹಾಲ್. ತಾತ ಅವ್ರದ್ದು ರೀಸೆಂಟ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲೇ ಆಗಿದ್ದು. ಇಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ ಸೀನಿಯರ್ ಲಿವಿಂಗ್ ಹೋಮ್ಸ್ ಬಗ್ಗೆ. ಇಫ್ ಸಮನ್ ಈಸ್ ಲುಕಿಂಗ್ ಫಾರ್ ಎನ್ ಓಲ್ಡ್ ಏಜ್ ಅಪಾರ್ಟ್ಮೆಂಟ್, ಯು ಕ್ಯಾನ್ ಗೋ ಥ್ರೂ ದಿಸ್. Here everything is stroller and wheelchair friendly ಅಲ್ವಾ? ಓಲ್ಡ್ ಏಜ್ ಪೀಪಲ್ ನ ಫೋಕಸ್ ಮಾಡಿದಾರಲ್ವಾ ಅದಕ್ಕೆ. ಏರ್ಪೋರ್ಟ್ ಎಷ್ಟು ಹತ್ರ ಇದೆ ಈಗ? ಇಲ್ಲಿಂದ 3 ಕಿಲೋಮೀಟರ್. 3 kilometers. What you are seeing is Nandi Hills. ನಾವು ಅಪಾರ್ಟ್ಮೆಂಟ್ ರೀಚ್ ಆದಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ವೆದರ್ ವಾಸ್ ಸೋ ಗುಡ್. ಇಲ್ಲಿ ಚಿಕ್ಕಮಕ್ಕಳು ಪಾರ್ಕ್ ಚೆನ್ನಾಗಿದೆ. ಸೊ ಶಸ್ತನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಕತ್ಲಾಗ್ತಾ ಬರ್ತಾ ಇದೆ, ನೋಡಬೇಕು. ಯಾವ್ದಮ್ಮ? ಚೆನ್ನಾಗಿದೆಯಲ್ಲ ವ್ಯೂ? ಇಲ್ಲಿ ಏರ್ಪೋರ್ಟ್ ಬರೋ ಬದಲು ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಏನು ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ. ಇವಾಗ ಒಂದು ಏಕರ್ ಎಲ್ಲ ಒಂದು 10 crores 14 crores ವರೆಗೂ ಹೋಗುತ್ತೆ. ಅದು ಈ ಪಿತೃ ಕಾರ್ಯದಲ್ಲಿ ವಿಶೇಷ. ಯಾಕಂದ್ರೆ ಪಿತೃಗಳು ಬಂದಿರ್ತಾರೆ, ಕಾಯ್ತಾ ಇರ್ತಾರೆ. ಒಂದೊಮ್ಮೆ ವೃಶ್ಚಿಕ ಮಾಸದ ತನಕ ಅದಕ್ಕೆ ಈ 15 ದಿನ ಮಾತ್ರ ಅಲ್ಲ, 15 ದಿನ ಭಾರಿ ವಿಶೇಷ. ಆಗ ಪಿತೃಪಕ್ಷ ಅಂತ ಒಂದೊಮ್ಮೆ ಇಲ್ಲಿ ನಾವು
ಮಾಡ್ಲಿಕ್ಕೆ ಆಗದೇ ಇದ್ರೆ ನಂತರ ಮಾಡ್ಬೋದು. ನವರಾತ್ರಿ ಸಮಯದಲ್ಲಿ ದೀಪಾವಳಿ ತನಕನೂ ಮಾಡ್ಬೋದು. ಆಗ್ಲೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಿತ್ರಗಳು ಶಾಪಗಳು ಅಂದ್ರೆ ಯಾರು ಕೆಳಗಡೆ ಬಿಡಲ್ಲ ನಿನ್ನ ನೀವು ಕೇಳಿದ್ದು ಬಹಳ ಒಳ್ಳೆಯದು. ಬಟ್ಟೆ ಮಿತ್ರಗಳು ಮಣ್ಣಾಗುತ್ತೆ ಅಂತ ಹೇಳಿದ್ರೆ ಯಾರು ಅಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ತಿನ್ನಿಲ್ಲ ಬಿಸ್ಕೆಟ್ ಕೆಳಗಡೆ ಬಿಡು ಅಂತಿದೆ. ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಮನೆ ತಿನ್ನಿಲ್ಲ ಶಸ್ತ ಇಷ್ಟ ಆಗ್ಲಿಲ್ವ ನಿಂಗೆ? ಇಷ್ಟ ಆಗ್ಲಿಲ್ಲ ನಿಂಗೆ? ಆಟ ಆಡ್ಬೇಕಾ ನೀನು? ಪಾರ್ಕ್ ಹತ್ರ ಹೋಗೋಣ. ಆಯ್ತು. ಸಕ್ಕತ್ತಾಗಿದೆ. ಹ್ಮ್ ಹುಡುಗ ಆಟ ಆಡೋಕ್ಕೆ ಮಕ್ಕಳು ಬಂದಿರ್ತಾರೆ. ಹೌದಪ್ಪ, ಕುದುರೆ ಎಲ್ಲ ಇದೆ ಚಚ್ಚ. ಹೌದಾ, ಹೋಗೋಣ. ಇದು ಗಾರ್ಡನ್ ಮತ್ತು ವಾಕಿಂಗ್ ಏರಿಯಾ. ನಾವು ಆಲ್ಮೋಸ್ಟ್ ಪಾರ್ಕ್ಗೆ ಹೋಗ್ತಿರೋದು ಕತ್ಲಾಗಿ ಹೋಗಿದೆ, ಸೊ ವಿಡಿಯೋ ಕ್ಲಾರಿಟಿ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗಾರ್ಡನ್ ಅಲ್ಲ ಇದು, ವಾಕ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಕತ್ಲಾಗೋಯ್ತು. ಚೂರು ಬೇಗ ಬಂದಿದ್ರೆ. ಇಲ್ಲಿಲ್ಲ ಶಸ್ತನ್ ಪಾರ್ಕು, ಇಲ್ಲೇ ಇಲ್ಲ. ನೀನು ಯಾಕೆ ಇಲ್ಲಿ ಬಂದಿದ್ದು? ಇದೆಲ್ಲಾನು ಓಲ್ಡ್ ಏಜ್ ಅಪಾರ್ಟ್ಮೆಂಟ್ಸಾ? ಓಕೆ, ಇದೆಲ್ಲ ನಾರ್ಮಲ್. ಈ ಓಲ್ಡ್ ಏಜ್ ಅಲ್ಲಿ ಗ್ಯಾಸ್ ಸ್ಟವ್ ಅದೆಲ್ಲ ಅಲೌಡ್ ಇಲ್ಲ, ಬರೀ ಎಲೆಕ್ಟ್ರಿಕ್ ಅಪ್ಲೈನ್ಸ್. ಓಕೆ, ಎಲ್ಲ ಹೆಲ್ತ್ ಕಾನ್ಶಿಯಸ್, ಹೆಲ್ತ್ ಆಸ್ಪೆಕ್ಟ್ ಇಟ್ಕೊಂಡು ಎಮರ್ಜೆನ್ಸಿ ಕಾಲ್ ಬಟನ್, ಆಂಬ್ಯುಲೆನ್ಸು, ಮತ್ತೆ ಕೆಳಗಡೆ ಡಾಕ್ಟರ್ ಮತ್ತೆ ನರ್ಸಿಂಗ್ ಸ್ಟಾಫು ಎಲ್ಲರೂ ಇದ್ದಾರೆ. ಸೊ ಪ್ರೀ ಮೆಡಿಕಲ್ ಕೇರ್ ಏನೇನು ಕೊಡಬೇಕು ಎಮರ್ಜೆನ್ಸಿಗೆ ಇಲ್ಲೆಲ್ಲ ಮಾಡ್ತಾರೆ. 1.5 ಕಿಲೋಮೀಟರ್ಲೇ ಒಂದು ದೊಡ್ಡ ಹಾಸ್ಪಿಟಲ್ ಇದೆ. ಸೊ ಇಲ್ಲಿ ಎಮರ್ಜೆನ್ಸಿಗೆ ಏನು ಮಾಡಬೇಕು ಎಲ್ಲ ಡಾಕ್ಟರು ನರ್ಸ್ ಮಾಡ್ತಾರೆ. ಅದಾದಮೇಲೆ ಮೇಜರ್ ಇದ್ರೆ ಕರ್ಕೊಂಡು ಹೋಗ್ತಾರೆ. ಓಲ್ಡ್ ಏಜ್ ಅಲ್ಲಿ ಪೆಟ್ಸ್ ಇಲ್ಲ, ಅಲೋ ಇಲ್ಲ ಅಲ್ವಾ? ಓಲ್ಡ್ ಏಜ್ ಪೆಟ್ಸ್ ಇಲ್ಲ, ಅದಕ್ಕೆ ನಾವು ಕಾಪರ್ ಕರ್ಕೊಂಬರ್ಲಿಲ್ಲ. ಆರೆಲ್ಸ್ ಪಾಪ ನಮ್ಮ ಚಿಚ್ಚುನು ಕರ್ಕೊಂಬರ್ತಿದ್ದೆ. ಬಟ್ ನಾರ್ಮಲ್ ಇದರಲ್ಲಿ ನೋಡಿದ್ದೀನಿ ಎಷ್ಟೊಂದು ಜನ ಅವತ್ತು ಬಂದಾಗಲೂ ಪೆಟ್ಸ್ ಕರ್ಕೊಂಬಂದಿದ್ರು. ನಿನ್ನ ಪೇರೆಂಟ್ಸ್ ತೊಗೊಂಡ್ರಲ್ವಾ ಒಂದು ಇಲ್ಲಿ ರೀಸೆಂಟಾಗಿ? ತಾತನ ಜೊತೆನೆ ತೊಗೊಂಡ್ರು. ಓಕೆ, ಅದು ಎಷ್ಟಾಗಿತ್ತು? ನಾವು 2 BHK ತೊಗೊಂಡಿದ್ದರಿಂದ ನಮಗೆ 85 ಏನಾಯಿತು. ತಾತವ್ರದ್ದು 1 BHK ಇರೋದ್ರಿಂದ 70 ಆಗಿದೆ. ಓಕೆ, 2 BHK ಆದರೆ 85 ಆಗುತ್ತೆ, 1 BHK ಆದರೆ 70. ಪಾರ್ಕ್ ಬಂತು ಕಂದ. ಸಾರಿ, ಇಟ್ಸ್ ಟೂ ಡಾರ್ಕ್ ನಾವ್. ವಿ ಆರ್ ಟೇಕಿಂಗ್ ಯು ನಾವ್. ಚಚ್ಚು ಚಚ್ಚು, ಶಸ್ತ ಅಲ್ಲಿ ಅಣ್ಣ ಅಂದ್ರೆ ಸಿಗ್ತಾರೆ ನಿನಗೆ? ಅಕ್ಕ ಅಣ್ಣ ಆಟಾಡೋದಿಕ್ಕೆ. ಶಿಸ್ತಾ ಚಿಚ್ಚಾನಿ ಪಾರ್ಕ್ ಬಂತು. ಅಲ್ಲೊಂದು ಕುದುರೆ ಇದೆ. ವಿಚ್ ಒನ್ ಯು ವಾಂಟ್ ಶಸ್ತಾ? ಕಾರಲ್ಲಿ ಕೂತ್ಕೋತಿಯಾ? ನೋಡಿದ್ಲಾ? ಹೋಗೋಣ, ಹೋಗೋದು ಬುರ್ 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 ಬುರ್. ಓಕೆ ಓಕೆ ಓಕೆ, ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಸಡನ್ ಆಗಿ ತಲೆ ಕುಟ್ಕೊಂಡವಳು. ಚಚ್ಚ, ಏ ಶಸ್ತು ಮೇಲಿಡ್ಕೋ, ಅಲ್ಲಿ ಹಿಡ್ಕೋ ಶಸ್ತು, ಮೇಲಿಡ್ಕೋ. ಯಶ್ ಇಲ್ಲೋಡಿಲಿ. ಏ ಶಸ್ತ ಬಂಗಾರಿ. ಒಳ್ಳೆ ನಿಂತ್ಕೊಂತಿದ್ದಾಳೆ ನೋಡು. ಅದಕ್ಕೆ ಈ ತರ ಒಂದು ಗಾಡಿ ಬರುತ್ತಲ್ಲ ತಗೊಳೋಣ. ತಲೆ ಸುತ್ತಲ್ಲ ಅವಳಿಗೆ ಹಂಗಾಡಿದ್ರೆ. ಪುಟ್ಟಿ ಏನು ಮಾಡ್ತಿದ್ಯಾ? ಹಾಂ, ಹೋಗೋಣವಾ?
ಇದು ಹೋಗ್ತಾ ಇದೆ ಕಾಪರ್ದು ಇದು ನೋಡ್ಕೊಂಡು ಹೋಗೋದಾ ಪೆಟ್ ಬೋರ್ಡು ನೋಡ್ಕೊಂಡು ಹೋಗಿ. ಬಿಟ್ ಬೋರ್ಡಿಂಗ್ ಸಾಕನಗರ ಅಂತಲ್ಲ. ಮತ್ತೆ ನಿಂಗೇನು ಅನಿಸ್ತಾ? ಅಂದರೆ ಆರಾಮಾಗಿ ಬಿಡ್ಬೋದು ಅನ್ಸುತ್ತೆ ನಿಮಗೆ. ನನಗೂ ಸ್ವಲ್ಪ ಕನ್ವಿನ್ಸ್ ಆಯಿತು, ಬಟ್ ನೋಡೋಣ ಒಂದ್ಸತಿ ರಿವ್ಯೂಸಲ್ಲೂ ಚೆನ್ನಾಗಿತ್ತು. ಬಟ್ ನಮ್ಗೆ ಹತ್ರ ಇದೆ, ಆರಾಮಾಗಿ ಕನ್ವೀನಿಯೆಂಟ್ ಇದೆ. ಇದು ಇವತ್ತಿನ ಡೇ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.